ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಕಾರಣ ಏನು ಅಂದರೆ ಸ್ನೇಹಿತರೆ, ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿದೆ. ಕಾರಣ ಯಾರು ಹೇಳಿ? ಅದು ನೀವೇ ಸ್ನೇಹಿತರೆ. ನಿಮ್ಮ ಬೆಂಬಲದಿಂದ ನಮ್ಮ ಚಾನಲ್ಲು ಇವತ್ತು ಮಾನಿಟೈಸೇಷನ್ ಆಗಿದೆ ಸ್ನೇಹಿತರೆ. ಅಂದರೆ ಸುಮಾರು ಒಂದು ವಾರ ಆಯಿತು ಸ್ನೇಹಿತರೆ ಮಾನಿಟೈಸೇಷನ್ ಆಗಿ. ಸ್ವಲ್ಪ ನಮ್ಮದು ಶುಭ ಕಾರ್ಯ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ವಿಡಿಯೋ ಮಾಡೋದು. ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನನ್ನ ಆತ್ಮೀಯ ನನ್ನ ಯೂಟ್ಯೂಬ್ ಬಂಧು ಬಳಗದವರು, ನಮ್ಮ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಆತ್ಮೀಯ ನಮಸ್ಕಾರ ಮತ್ತು ಧನ್ಯವಾದಗಳು ಸ್ನೇಹಿತರೆ. ಏಕೆಂದರೆ ನಿಮ್ಮ ಕಾರಣದಿಂದನೇ ನೀವು ನಮ್ಮ ವಿಡಿಯೋ ನೋಡಿದ್ರಿಂದಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿತ್ತು. ಅದ್ರ ಜೊತೆಗೆ ಸ್ನೇಹಿತರೆ, ನನಗೆ ಯೂಟ್ಯೂಬಾಗ ಅಷ್ಟು ಗೊತ್ತಿಲ್ಲ, ರೂಲ್ಸು ರೆಗ್ಯುಲೇಷನ್ ಅಷ್ಟು ಗೊತ್ತಿಲ್ಲ ಸ್ನೇಹಿತರೆ. ನನ್ನ ಮನಸ್ಸು ದೋಚಿದಂಗೆ ನಾನು ವೀಡಿಯೋ ಬರ್ತಿದ್ದೆ ಸ್ನೇಹಿತರೆ. ನನಗೆ ಅತಿಯಾದ ವಿಶ್ವಾಸವೂ ಇರಲಿಲ್ಲ ಸ್ನೇಹಿತರೆ. ಕೆಲವರು ಒಬ್ಬ ಪುಟ್ಟ ಭರತ್ ಅಂತ, ಹಾಗೂ ನಮ್ಮ ಮಾವ ಪುಟ್ಟಂಗ್ ಮಾವ ಅಂತ, ಜೊತೆಗೆ ನಮ್ಮ ಬ್ರೋ ಇಬ್ಬರು ಇದ್ದಾರೆ, ತೇಜಸ್ ಅಂತ ತುಂಬ ಬೆಂಬಲ ಕೊಟ್ಟ, ಹಾಗೆ ಮಾಯಮ್ಮ ಅಂತ ಕೆಲವು ವಿಡಿಯೋ ಮಾಡೋದಕ್ಕೆ ತುಂಬಾ ಸಹಕಾರಿ ಕೊಟ್ಟಳು ನಮ್ಮ ಮಾಯಮ್ಮ ಅಂತ ನನ್ನ ಸಿಸ್ಟರು. ಇವರು ನನಗೆ ತುಂಬ ಮೋಟಿವೇಶನ್ ಕೊಟ್ಟರು. ಆ ಕಾರಣದಿಂದ ನಾನು ಯೂಟ್ಯೂಬ್ ಆರಂಭ ಮಾಡಿದೆ ಸ್ನೇಹಿತರೆ. ಲಾಂಗ್ ವೀಡಿಯೋ ಮಾಡೋಕ್ಕೆ ಬರ್ತಿರಲಿಲ್ಲ. ಅವರ ಸಲಹೆ ಮೇರೆಗೆ ನಾನು ಸಣ್ಣ ಪುಟ್ಟ ಲಾಂಗ್ ವೀಡಿಯೋ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಇವತ್ತು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ 4000 ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆ 3000 ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ನಿಮ್ಮ ಸಹಾಯ, ನಿಮ್ಮ ಬೆಂಬಲದಿಂದಲೇ ಈ ಒಂದು ಮಾನಿಟೈಸೇಷನ್ ಹಂತಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ನನಗೆ ಒಂದು ಉದ್ಯೋಗ ಅಂತಲೇ ಅನ್ಕೋತಾ ಇದ್ದೀನಿ. ನನಗೆ ಸದ್ಯಕ್ಕೆ ಉದ್ಯೋಗ ಇಲ್ಲ, ಇದೇ ನನ್ನ ಉದ್ಯೋಗ ಅಂದ್ಕೊಂಡು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ಅಂತ ಅಂದ್ಕೋತಿದ್ದೀನಿ ಸ್ನೇಹಿತರೆ. ಏಕೆಂದರೆ ಇದ್ರ ಬಗ್ಗೆ ಐಡಿಯಾಸ್ಗಳು ಗೊತ್ತಿಲ್ಲ. ಕೆಲವು ಸಮಸ್ಯೆಗಳ ಕಾರಣ ನಾನು ಉದ್ಯೋಗ ಮಾಡೋಕ್ಕೆ ಆಗ್ತಿರಲಿಲ್ಲ. ಇದು ಒಂದು ದೊಡ್ಡ ಉದ್ಯೋಗ. ಹಾಗೆ ನೀವೆಲ್ಲರೂ ನನಗೆ ಒಬ್ಬೊಬ್ಬರು ಕೂಡ ಬಾಸ್ ಥರನೇ ಫೀಲ್ ಆಗ್ತಿದೆ. ಏಕೆಂದರೆ ಒಬ್ಬೊಬ್ರು ನಾನು ಫಾಲೋ ಮಾಡಿ ನಾನು ಸಪೋರ್ಟ್ ಮಾಡಿದ್ರೆ ನನಗೆ ತಾನೇ ನನಗೂ ಒಂದು ಅರ್ನಿಂಗ್ ಅಂತ ಆಗೋದು. ಅದರಿಂದ ನೀವು ಸದಾ ಇದೇ ರೀತಿ ಬೆಂಬಲಿಸ್ತಾ ಇರಬೇಕು. ಹಾಗೆ ನಂತರ ಕೂಡ ನೀವು ಪುಟ್ಟ ಯೂಟ್ಯೂಬರ್ ಆಗಿದರೆ ನೀವು ಹೀಗೆ ಮುಂದುವರಿಯಿರಿ ಅಂತಲೂ ನಾನು ಆಸೆ ಪಡ್ತೀನಿ. ನನಗೆ ಯಾವುದೇ ಆಕಾಂಕ್ಷೆ ಇರಲಿಲ್ಲ. ಯೂಟ್ಯೂಬ್ ಮಾಡ್ತಾ ಈ ಥರ ಮಾನಿಟೈಸೇಷನ್ ಆದಮೇಲೆ ವೀಡಿಯೋಗಳು ಮಾಡಬೇಕು ಅನ್ನೋ ಉತ್ಸಾಹ ಹೆಚ್ಚಾಗ್ತಿದೆ. ನೀವು ಪುಟ್ಟ ಯೂಟ್ಯೂಬರ್ಸ್ ಆಗಿದರೆ ನೀವು ಈ ರೀತಿ ವೀಡಿಯೋಗಳನ್ನ ಮಾಡ್ತಾ ನೀವು ಮುಂದಕ್ಕೆ ಒಂದು ದೊಡ್ಡ ಯೂಟ್ಯೂಬರ್ಸ್ ಆಗಿದ್ರೆ ನನಗೂ ಕೂಡ ಸಂತೋಷ. ಪುಟ್ಟ ಭರತ್ ಅಂತ ವ್ಯಕ್ತಿ ಇವತ್ತು ಒಂದು ಮಟ್ಟಕ್ಕೆ ಬೆಳೀತಾ ಇದ್ದಾನೆ. ಭರತನ ಚಾನಲ್ ನೀವು ನೋಡಿಲ್ಲ ಅಂತ ಅನ್ಕೋತೀನಿ. ಟೆಕ್ ವಿತ್ ಭರತ್ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾನೆ ಭರತ್. ಹಾಗೆ ಅವನ ವೀಡಿಯೋಗಳು ಚೆನ್ನಾಗಿರುತ್ತೆ. ಯೂಟ್ಯೂಬ್ ಬಗ್ಗೆನೇ ತುಂಬ ಹೇಳ್ತಾ ಇರ್ತಾನೆ. ಅವನ ವೀಡಿಯೋದಿಂದಲೇ ನಾನು ಇವತ್ತು ತುಂಬ ಇನ್ಸ್ಪೈರ್ ಆಗಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ತಂದೆ ಅಂತೂ ತುಂಬ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ. ಅವ್ರ ಸಪೋರ್ಟ್ ತಗೊಂಡು ನೀವು ಮುಂದುವರಿತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಈ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಹೀಗೆ ಇರಲಿ ಅಂತ ನಾನು ಬಯಸ್ತೀನಿ. ನಾನು ತುಂಬ ಖುಷಿಯಾಯಿತು. ನಾನು ಇಲ್ಲಿ ಗಂಟ ಈ ಹಂತಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇವತ್ತು ಬಂದಿದ್ದಾಗಿದೆ. ಪುಟ್ಟ ವ್ಯಕ್ತಿ ಕೂಡ ದೊಡ್ಡದಾಗಿ ಬೆಳೆಯಬಹುದು ಅನ್ನೋದಕ್ಕೆ ಇದೊಂದು ನಾನು ಒಂದು ಸಾಕ್ಷಿ ಅಂತಲೇ ಅನ್ಕೋಬೋದು ಸ್ನೇಹಿತರೆ. ನನಗೆ ಗೊತ್ತೇ ಇಲ್ಲ ಹಿಂಗೆಲ್ಲ ಆಗತ್ತೆ ಅಂತ. ಬಟ್ ಇವತ್ತು ಆಗಿದೆ. ಮುಂದೆ ನೀವು ಕೂಡ ಈ ಥರ ಆಗ್ಬೋದು, ಇನ್ನೂ ಒಂದು ಲೆವೆಲ್ಗೆ ಬೆಳಿಬೋದು. ಟೆಕ್ ವಿತ್ ಬ್ರೋ ಅಂತ ಒಬ್ಬರು ಇದ್ದಾರೆ, ಮತ್ತು ಟೆಕ್ ಇನ್ ಕನ್ನಡ ಇದ್ದಾರೆ. ಈ ಥರ ದೊಡ್ಡದಾಗಿ ಬೆಳಿಬೋದು. ನಿಮಗೂ ಆಲ್ ದ ಬೆಸ್ಟ್. ಹಾಗೆ ನನಗೂ ಕೂಡ ಅಭಿನಂದನೆ. ನಾನೇ ಹೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಮುಂದೆ ನೀವು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.